ನಮಸ್ಕಾರ. RCB ತಂಡದಲ್ಲಿ ಆಯಿತು ಎರಡು ದೊಡ್ಡ ಬದಲಾವಣೆ. ಹೀಗಿದೆ ಹೊಸ ಪ್ಲೇಯಿಂಗ್ 11, ಹೇಗಿದೆ ಪಿಚ್ ರಿಪೋರ್ಟ್, ಜೊತೆಗೆ ಹೆಡ್ ಟು ಹೆಡ್ ದಾಖಲೆ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೇ ನೀವು RCB ತಂಡ LHC ವಿರುದ್ಧ ಗೆದ್ದು ಬೀಗುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು RCBಯ ಮುಂದಿನ ಪಂದ್ಯ ಇರೋದು LHC ವಿರುದ್ಧ ಮೇ 7ರಂದು ಅದು ಯಕಾನ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಪಂದ್ಯವಾಗಿದೆ. ಹೀಗಾಗಿ ಈ ಒಂದು ಪಂದ್ಯಕ್ಕಾಗಿ RCB ತಂಡದ ಪ್ಲೇಯಿಂಗ್ 11 ಹೆಡ್ ಟು ಹೆಡ್ ಪಿಚ್ ರೆಕಾರ್ಡ್ ನೋಡ್ತಾ ಬರೋದರೆ, ಮೊದಲಿಗೆ ನಾವು RCB ಮತ್ತು LHC ನಡುವಿನ ಎರಡೂ ತಂಡಗಳ IPL ಇತಿಹಾಸದಲ್ಲಿ ಹೆಡ್ ಟು ಹೆಡ್ ದಾಖಲೆ ನೋಡ್ತಾ ಬರೋದರೆ, RCB ಮತ್ತು LHC ತಂಡಗಳು ಅಂದರೆ ಎರಡೂ ತಂಡಗಳು 7 ಬಾರಿ IPLನಲ್ಲಿ ಮುಖಾಮುಖಿಯಾಗಿದ್ದು 5ರಲ್ಲಿ RCB ಗೆದ್ದರೆ 2ರಲ್ಲಿ LHC ಗೆದ್ದಿದೆ. ಇನ್ನು ಯಕಾನ ಸ್ಟೇಡಿಯಂನಲ್ಲಿ ಎರಡೂ ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಹೋದರೆ ಇಲ್ಲಿ 2 ಪಂದ್ಯ ನಡೆದಿದ್ದು 2ಕ್ಕೆ 2 ಕೂಡ RCB ಗೆದ್ದು ಬಿಗಿದೆ. ಹೀಗಾಗಿ ಈ ಎರಡೂ ದಾಖಲೆಯನ್ನು ಅಂದರೆ ಯಕಾನ ಸ್ಟೇಡಿಯಂ ಜೊತೆಗೆ ಹೆಡ್ ಟು ಹೆಡ್ ದಾಖಲೆಗಳನ್ನು ತೆಗೆದುಕೊಂಡಾಗ RCB LHC ವಿರುದ್ಧ ಮೇಲುಗೈ ಸಾಧಿಸಿದೆ. ಇದು ಯಕಾನ ಸ್ಟೇಡಿಯಂನಲ್ಲಿ LHC ತವರಿನ ಪಿಚ್ನಲ್ಲಿ ಕೂಡ RCB LHC ವಿರುದ್ಧ ಮೇಲುಗೈ ಸಾಧಿಸಿದ್ದು ಒಂಥರ RCB ಅಭಿಮಾನಿಗಳಿಗೆ ಇದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಇದರ ಜೊತೆಗೆ ಇಲ್ಲಿ ನಾವು ಈ ಒಂದು ಪಂದ್ಯಕ್ಕೆ ಪಿಚ್ ರಿಪೋರ್ಟ್ ಕಡೆ ನೋಡ್ತಾ ಬರೋದಾದರೆ, ಇದು ಕೂಡ ಬ್ಲಾಕ್ ಸಾಯಿಲ್ ಮತ್ತು ರೆಡ್ ಸಾಯಿಲ್ ಮಿಕ್ಸ್ ಪಿಚ್ ಇರೋದರಿಂದ ಲಿಟಲ್ ಬೌನ್ಸ್ ಕೂಡ ನಾವಿಲ್ಲಿ ನೋಡ್ಬೋದು. ಜೊತೆಗೆ ಸ್ಪಿನ್ನರ್ಗಳು ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ಸ್ನೇಹಿತರೆ, ಈ ಒಂದು ಪಿಚ್ ಯಕಾನ ಪಿಚ್ ಏನಪ್ಪ ಅಂದರೆ, ಇದೀಗ ಈ ಎಲ್ಲ ವೆನ್ಯೂಗೆ ಹೋಲಿಸಿದರೆ ಇಲ್ಲಿ ಈ ಒಂದು ಪಿಚ್ ಏನಪ್ಪ ಅಂದರೆ ಲೋ ಸ್ಕೋರ್ನ ಕೂಡ ಇಲ್ಲಿ ಡಿಪೆಂಡ್ ಮಾಡಿಕೊಳ್ಬೋದು. ಎವರೇಜ್ ಸ್ಕೋರ್ ಬಂದ್ಬಿಟ್ಟು 142, 160 ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಬಟ್ 140 ಆದರೂ ಕೂಡ ಇಲ್ಲಿ ಒಂದು ತಂಡಕ್ಕೆ ವಿನ್ನಿಂಗ್ ಸ್ಕೋರ್ ಅಂತಲೇ ಇಲ್ಲಿ ನೋಡ್ಬೋದು. ಅಂದರೆ ಮೊದಲ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 170 to 180 ಆದರೂ ಹೊಡಿತಂದರೆ ಈ ಒಂದು ಪಿಚ್ನಲ್ಲಿ ನಿಮಗೆ ವಿನ್ನಿಂಗ್ ಸ್ಕೋರ್ ಅಂತಲೇ ಕನ್ಸಿಡರ್ ಆಗ್ಬೋದು. ಬಟ್ ಇಲ್ಲಿನೂ ಕೂಡ ಸ್ಪಿನ್ನರ್ಗಳು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ಪವರ್ ಪ್ಲೇನಲ್ಲಿ ಇದೀಗ ಯಾರು ಚೆನ್ನಾಗಿ ಬೌಲ್ ಮಾಡ್ತಾರೆ ಅವರಿಗೆ ಇಲ್ಲಿ ಇನಿಷಿಯಲ್ 6 ಓವರ್ನಲ್ಲಿ ಹೆಲ್ಪ್ ಸಿಗುವ ಸಾಧ್ಯತೆ ಇದೆ. ಇದು ಏನಪ್ಪ ಅಂದರೆ ಪಿಚ್ ರಿಪೋರ್ಟ್ ಆಯ್ತಂದರೆ ಟಾಸ್ ಪ್ರಮುಖ ಪಾತ್ರ ವಹಿಸಲಿದೆ ಅಂತ ಕೇಳಿದ್ರೆ ಹೌದು, ಈ ಒಂದು ಪಂದ್ಯಕ್ಕೂ ಕೂಡ ಟಾಸ್ ಪ್ರಮುಖ ಪಾತ್ರ ವಹಿಸಲಿದೆ. ಯಾರು ಈ ಒಂದು ಟಾಸ್ ಗೆಲ್ತಾರೋ ಅವರು ನೇರವಾಗಿ ಬಾಲಿಂಗ್ ಆಯ್ದುಕೊಳ್ಳುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಲ್ಲಿ ಡ್ಯೂ ಇರೋದ್ರಿಂದ ಹೀಗಾಗಿ ಸೆಕೆಂಡ್ ಬ್ಯಾಟಿಂಗ್ ಈಜಿ ಆಗಿರೋದ್ರಿಂದ ಟಾಸ್ ಗೆದ್ದ ನಾಯಕ ಇಲ್ಲಿ ಮೊದಲು ಬಾಲಿಂಗನ್ನು ಆಯ್ದುಕೊಳ್ಳುವ ಸಾಧ್ಯತೆ ಇದೆ. ಈ ಒಂದು ಪಂದ್ಯಕ್ಕಾಗಿ RCBಯ ಪ್ಲೇಯಿಂಗ್ 11 ಕಡೆ ನಾವು ನೋಡುತ್ತಾ ಬರೋದಾದರೆ, ಇನ್ನು RCB ತಂಡದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಹೌದು. ಜಕೋಬ್ ಬೆಥೆಲ್ ಅವರು ಫಿಲ್ ಸಾಲ್ಟ್ ಅವರ ಜಾಗಕ್ಕೆ RCB ತಂಡದ ಪ್ಲೇಯಿಂಗ್ 11ನಲ್ಲಿ ಆರಂಭಿಕರಾಗಿ ಕಣಕ್ಕೆ ಇಳಿದಿದ್ದರು. ಬಟ್ ಯಾವುದೇ ಥರ ಇಂಪ್ಯಾಕ್ಟ್ RCB ತಂಡಕ್ಕೆ ಇವರು ಮಾಡದ ಕಾರಣ ಇವರ ಜಾಗಕ್ಕೆ ಇಲ್ಲಿ ನೇರವಾಗಿ ನಾವು ಜಾರ್ಡನ್ ಕಾಕ್ಸ್ ಅವರನ್ನು ಕೂಡ ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಜಾರ್ಡನ್ ಕಾಕ್ಸ್ ನಿಮಗೆಲ್ಲ ಗೊತ್ತಿರ್ಬೋದು, BPLನಲ್ಲಿ ಸದ್ದು ಮಾಡಿದಂಥ ಈ ಒಂದು ಸ್ಟಾರ್ ಆಟಗಾರ ವಿಕೆಟ್ ಕೀಪರ್ ಜೊತೆಗೆ ಬ್ಯಾಟಿಂಗ್ ಕೂಡ ಮಾಡುವ ಕೆಪಾಸಿಟಿ ಹೊಂದಿದ್ದಾರೆ. ಹೀಗಾಗಿ ಕಿಂಗ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಜೊತೆಗೆ ಇವರು ಜಾರ್ಡನ್ ಕಾಕ್ಸ್ ಇನ್ನಿಂಗ್ಸ್ ಆರಂಭಿಸ್ತಂದರೆ, ನಂಬರ್ 3ಯಲ್ಲಿ ಕನ್ನಡಿಗ ದೇವದತ್ ಪಡಿಕ್ಕಲ್, ನಂಬರ್ 4 ರಜತ್ ಪಾಟಿದಾರ್, ನಂಬರ್ 5 ಟಿಮ್ ಡೇವಿಡ್, ನಂಬರ್ 6 ಜಿತೇಶ್ ಶರ್ಮಾ, ನಂಬರ್ 7 ರಮೋರಾ ಸಫರ್ಡ್, ನಂಬರ್ 8ರಲ್ಲಿ ಕರ್ನಾಲ್ ಪಾಂಡ್ಯ ಆಯಿತು ಅಂದರೆ ನಂಬರ್ 9ನಲ್ಲಿ RCB ತಂಡಕ್ಕೆ ಜಾಶ್ ಹಜಲ್ವುಡ್, ನಂಬರ್ 10 ಭುವನೇಶ್ವರ್ ಕುಮಾರ್, ನಂಬರ್ 11ನಲ್ಲಿ ರಸಿಕ್ ಸಲಾಂ ಅಥವಾ ಮಂಗೇಶ್ ಯಾದವ್ ಅವರು ಬರುವ ಸಾಧ್ಯತೆ ಇದೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾವಿಲ್ಲಿ ಈ ಒಂದು ಜಾಗಕ್ಕೆ ಸ್ಪಿನ್ನರ್ ಆದ ಸುಯೇಶ್ ಶರ್ಮಾ ಅವರನ್ನು ನೋಡ್ಬೋದು. ಇಲ್ಲ ನಮ್ಮ ತಂಡಕ್ಕೆ ಸ್ವಪ್ನಿಲ್ ಸಿಂಗ್ ಕೂಡ ಇಲ್ಲಿ ಒಂದು ಆಪ್ಷನ್ ಇದೆ. ಸುಯೇಶ್ ಶರ್ಮಾ ಅವರು ವಿಕೆಟ್ ಪಡೆದಾದರೂ ದುಬಾರಿ ಸ್ಪೆಲ್ಲನ್ನು RCB ಪರವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸ್ವಪ್ನಿಲ್ ಸಿಂಗ್ RCBಗೆ ಆಪ್ಷನ್ ಇರೋದ್ರಿಂದ ಹೀಗಾಗಿ ಅವರನ್ನು ಪ್ಲೇಯಿಂಗ್ 11ನಲ್ಲಿ ನಾವು ನೋಡ್ಬೋದು. ಸ್ನೇಹಿತರೆ, ಇದು ಏನಪ್ಪ ಅಂದರೆ RCB ಮತ್ತು LHC ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ಪಿಚ್ ರಿಪೋರ್ಟ್ ಜೊತೆಗೆ ಈ ಒಂದು ಪಂದ್ಯಕ್ಕೆ ಪ್ಲೇಯಿಂಗ್ 11 ಆಗಿರಲಿದೆ. ನಿಮ್ಮ ಪ್ರಕಾರ RCB ಮತ್ತು LHC ನಡುವಿನ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 RCB ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.